ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ. ಇವತ್ತು ನಾನು ನಿಮ್ಮ ಜೊತೆ ಯಾವ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಅಮ್ಮನ ಮನೆಯಲ್ಲಿ ಶುಂಠಿ ನೆಡ್ತಾ ಇದ್ದಾರೆ. ಆ ವಿಡಿಯೋನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಶುಂಠಿ ನೆಡ್ತೀವಿ ಅಂತ ಹೇಳಿದರು. ಹಾಗಾಗಿ ನಾನು, ಮಕ್ಕಳು ಮತ್ತು ನಮ್ಮ ಅಕ್ಕ ಊರಿಂದ ಬಂದಿದ್ದೀವಿ. ಬೆಳಗ್ಗೆನೇ ಬಂದು ತಿಂಡಿ ಮಾಡಿಕೊಂಡು ಇವಾಗ ಹೊಲದ ಹತ್ರ ತಗೊಂಡು ಬಂದಿದ್ದೀವಿ. ಶುಂಠಿ ನೆಡೋದಕ್ಕೆ ಮಾತ್ರ ಜಾಸ್ತಿ ಜನ ಇರಬೇಕು. ಅಂದರೆ ಒಂದು ಹೊಲಕ್ಕೆ ನೆಡೋದಾದರೆ ಒಂದು 4ರಿಂದ 5 ಜನ ಆಗುತ್ತೆ. ಜಾಸ್ತಿ ಹೊಲ ಗದ್ದೆಗಳಿಗೆ ನೆಡೋದಾದರೆ ಒಂದು 10ರಿಂದ 15 ಜನ ಅಂತೂ ಇರಲೇಬೇಕು. ಹಾಗಾಗಿ ನಮ್ಮ ಮನೇಲಿ ಒಂದು 10ರಿಂದ 15 ಜನದ ಒಳಗಡೆ ಇದ್ದಾರೆ. ನಮ್ಮ ಮನೆಯವರು ಎಲ್ಲರೂ ಸೇರಿ ಇವಾಗ ಅವರಿಗೆ ತಿಂಡಿ ತಗೊಂಡು ಬಂದಿದ್ದೀವಿ. ಬೆಳಗ್ಗೆ 8 ಗಂಟೆಗೆ ಬಂದು ಕೆಲಸ ಮಾಡ್ತಾ ಇದ್ದಾರೆ. 8 ಗಂಟೆಗೆ ಬಂದರೆ 3 ಗಂಟೆಗೆಲ್ಲ ಮನೆಗೆ ಹೋಗ್ಬಿಡ್ತಾರೆ. 10 ಗಂಟೆಗೆ ಬಂದರೆ 5 ಗಂಟೆ ತನಕ ಕೆಲಸ ಮಾಡ್ತಾರೆ. ಬಿಸಿಲಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ ಅಂತ ನಮ್ಮ ಮನೇಲಿ 8 ಗಂಟೆಗೆ ಕರ್ಕೊಂಡಿದ್ದಾರೆ. 3 ಗಂಟೆಗೆಲ್ಲ ಹೋಗ್ತಾರೆ. ಬಿಸಿಲಲ್ಲಿ ರೊಟ್ಟಿ, ಚಪಾತಿ, ದೋಸೆ ತಿಂದರೆ ಜಾಸ್ತಿ ನೀರು ಕುಡಿಬೇಕು ಅಂತ ಅನ್ನ, ಸಾಂಬಾರು, ಮುದ್ದೆ ಮತ್ತು ಅಂಬ್ಲಿ ಇಷ್ಟು ಮಾಡ್ಕೊಂಡು ಬಂದಿದ್ದೀವಿ. ಅನ್ನ, ಸಾಂಬಾರು, ಮುದ್ದೆ, ಅಂಬ್ಲಿ ಆದರೆ ಹೊಟ್ಟೆ ತುಂಬ ತಿಂತಾರೆ ಮತ್ತು ಅದು ಬೇಗನೂ ಜೀರ್ಣ ಆಗೋದಿಲ್ಲ, ಹೊಟ್ಟೆಯಲ್ಲಿ ಗಟ್ಟಿಯಾಗಿರುತ್ತೆ. ಹಾಗಾಗಿ ಅನ್ನ, ಸಾಂಬಾರು, ಮುದ್ದೆ ಮಾಡ್ಕೊಂಡು ಬಂದಿದ್ದೀವಿ. ಲೋಟ ಕೊಟ್ಟಿಲ್ಲೇನಲ್ಲ? ಚಿನ್ನ ಬಾಟ್ಲಿಗಲ್ಲ, ಲೋಟಕ್ಕೆ ಹಾಕ್ಸಿಕೆ. ನೀನು ಈ ಜ್ಯೂಸ್ ಕುಡ್ದಿದ್ದೀಯಲ್ಲ, ಬಿಡಮ್ಮ, ಇದೇ ಖಾಲಿ ಮಾಡು. ಒಂದು ಭತ್ತಗದ್ದೆ, ಒಂದು ಹೊಲ. ಭತ್ತಗದ್ದಂತೆ ಒಂದು ಹೊಲ. ಈಗ ಬರ್ತಿದ್ದೆ ಅಂತ ಬೈಕ್ನಾರ ಯಾರದಾರ? ಬಿಡು ಅಮ್ಮ, ಇದು ಬಿಸಾಕಿದೆ ಊಟ. ಉದ್ದುದ್ದನೇ ಇಡ್ಬೇಕೇನಂತೆ. ಹಿಂಗೆ ಒಳಿಕೆ ಹಿಂಗೆ ಹಿಂಗೆ ಅಷ್ಟೇ ಅಷ್ಟೇ. ಇಟ್ಟು ಮುಚ್ಚೋದು. ಹಂಗೆ ಎಂಟೆ ಮುಚ್ಚೋದು. ನೀರು ಹಾಯಿಸಿರ ಸರಿ ಆಗುತ್ತಲ್ಲ. ನಮ್ಮ ಹತ್ತು ಪರವಾಗಿಲ್ಲ, ಸಾಕ್ಸೆಲ್ಲ ಮಾಡ್ಕೊಂಡಿದ್ದೆ. ಮತ್ತೆ ಕೈ ಊರಿಗೆ ಬರ್ತವೆ. ಕಿರಣಯ್ಯ
ಕೀರ್ತು ಒಂದು ಹತ್ತಲ್ಲೇ ತಿಂತೇನೆ. ಇಬ್ಬರು ಗೊಬ್ಬರ ಹಾಕಿ ಅಪ್ಪ ಅಲ್ಲಿದಲ್ಲ ಸಣ್ಣ ಸಣ್ಣ ಚಿನ್ನು ಚಪ್ಪಲಿ ಹಾಕೋ ಮಗಳು. ಸ್ಕೂಲ್ ರಜಾ ಮಾಡಿ ಬಂದಿದ್ದಾನೆ ನನ್ನ ಮಗ. ಚಿಕನ್ ಮಾಡ ಅಂತ ಹೇಳಿದ್ರೆ ಫೇಮಸ್ ಮಾಡ ಚಿಕನ್. ಕಾಣಿಸಂಗೆ ಇಲ್ಲ. ನಾವು ಬೆಳಗ್ಗೆನೇ ತಿಂಡಿ ಮಾಡಿರಲಿಲ್ಲ, ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ವು. ಅಡುಗೆ ಮಾಡಿಕೊಂಡ್ವು. ಇವಾಗ ಹೊಲ್ದ ಹತ್ರ ತಗೊಂಡು ಬಂದ್ವು. ಎಲ್ಲರದ್ದು ಊಟ ಆಯಿತು. ಅವ್ರ ಜೊತೆನೇ ನಾವು ಕೂತ್ಕೊಂಡು ಊಟ ಮಾಡಿದ್ವು. ಊಟ ಕೊಟ್ಟ ತಕ್ಷಣ ನಾವು ಮನೆಗೆ ಬರೋಣ ಅಂತ ಅಂದ್ಕೊಂಡ್ವು. ಆದರೆ ನಾವು ಊಟ ಕೊಟ್ಟ ತಕ್ಷಣ ಮನೆಗೆ ಬರಲಿಲ್ಲ. ತುಂಬಾ ಬಿಸಿಲಿತ್ತು. ನಾವಿಬ್ಬರು ಕೆಲಸ ಮಾಡಿದರೆ ಇನ್ನೂ ಕೆಲಸ ಬೇಗನೆ ಆಗುತ್ತಲ್ಲ ಅಂತ ನಾನು ನಮ್ಮ ಅಕ್ಕ ಇಬ್ಬರು ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀವಿ. ನೋಡಿ, ರೈತರು ಬೆಳೆಯೋ ಎಲ್ಲ ಬೆಳೆನೂ ತುಂಬ ಕಷ್ಟಪಟ್ಟು ಬೆಳೀತಾರೆ ಫ್ರೆಂಡ್ಸ್. ಅದರಲ್ಲೂ ಈ ಶುಂಠಿನ ನೆಟ್ಟು ಶುಂಠಿ ಬೆಳೆಸೋದು ಅಂದರೆ ತುಂಬಾ ಕಷ್ಟವಾಗಿರುತ್ತೆ. ಆ ಕಷ್ಟ ಹೇಗಿರುತ್ತೆ ಅಂತ ನಾನು ಹೇಳಿದರೆ ನಿಮಗೆ ಗೊತ್ತಾಗೋದಿಲ್ಲ. ಯಾರಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಶುಂಠಿನ ನೆಟ್ಟು ಬೆಳೆಸ್ತಾರೆ ನೋಡಿ, ಅಂಥವ್ರಿಗೆ ಕೇಳಿ ನೋಡಿ ಆ ಕಷ್ಟ ಹೇಗಿರುತ್ತೆ ಅಂತ. ತುಂಬಾ ಕಷ್ಟಪಡಬೇಕು ಶುಂಠಿನ ಬೆಳಿಬೇಕು ಅಂದರೆ. ಇವಾಗ ಕರೆಕ್ಟಾಗಿ 3 ಗಂಟೆ ಅನ್ನೋ ಅಷ್ಟರಲ್ಲಿ ಶುಂಠಿ ನೆಟ್ಟಾಯಿತು. ಇವಾಗ ಶುಂಠಿ ನೆಟ್ಟಿದ್ದಾರಲ್ಲ, ಅದ್ರ ಮೇಲೆ ಹುಲ್ಲು ಹಾಕ್ತಾರೆ. ಹುಲ್ಲು ಹಾಕಿದ ನಂತರ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಮಣ್ಣು ಹಾಕ್ತಾರೆ. ಎರಡೂ ಗದ್ದೆಗೂ ಹುಲ್ಲು ಹಾಕೋ ಅಷ್ಟರಲ್ಲಿ ಸಂಜೆ ಆಗಿಬಿಡುತ್ತೆ ಅಂತ ನಾವಿವಾಗ ಮನೆಗೆ ಹೊರಟಿದ್ದೀವಿ. ರಾತ್ರಿ ಬಂದು ನೀರು ಹಾಯಿಸ್ತಾರೆ. ನೀರು ಹಾಯಿಸಿದ ನಂತರ ಮಣ್ಣೆಲ್ಲ ಸ್ಮೂತ್ ಆಗಿಬಿಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಶುಂಠಿ ಬೆಳೆನ ಬೆಳೆಯೋದಕ್ಕೆ ರೈತರು ಎಷ್ಟು ಕಷ್ಟಪಡಬೇಕು ಅಂತ. ಇವಾಗ 3:15 ಆಯಿತು ನಾವು ಮನೆಗೆ ಬರೋ ಅಷ್ಟರಲ್ಲಿ. ನನ್ನ ಮಕ್ಕಳು ಮ್ಯಾಗಿ ಡ್ರೈ ಮಾಡ್ಕೊಂಡು ತಿಂತಾ ಇದ್ದಾರೆ ನೋಡಿ. ನನ್ನ ಮಗನಿಗೆ ಶುಂಠಿ ನೆಡೋದು ಅಂದರೆ ತುಂಬ ಇಷ್ಟಪಡ್ತಾನೆ. ಅವರನ್ನು ಸ್ಕೂಲಿಗೆ ಕಳಿಸಿ ನಾನು ಊರಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಆದರೆ ನನಗೆ ಮನಸ್ಸು ಒಪ್ಪಲಿಲ್ಲ. ಯಾಕೆ ಅಂದರೆ ನನ್ನ ಮಗ ಶುಂಠಿ ನೆಡೋದಕ್ಕೆ ತುಂಬ ಇಷ್ಟಪಡ್ತಾನೆ. ನಾಳೆ ದಿನ ಅವನ ಮನೇಲಿ ಶುಂಠಿ ನೆಟ್ಟಾಯಿತು ಅಂತ ಅವನಿಗೆ ಗೊತ್ತಾದರೆ ನನಗೆ ಹೇಳ್ದೇ ಹೋಗಿದ್ದೀಯಲ್ಲಮ್ಮ ಅಂತ ಬೇಜಾರು ಮಾಡ್ಕೊಳ್ತಾನೆ. ಹಾಗಾಗಿ ಇಬ್ಬರಿಗೂ ರಜಾ ಮಾಡಿಸಿ ಊರಿಗೆ ಕರ್ಕೊಂಡು ಬಂದಿದ್ದೀನಿ. ಸಂಜೆ ಎಲ್ಲರೂ ಊರಿಗೆ ಹೊರಡಬೇಕು. ಇವತ್ತಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.